ಅಪ್ಪ. ಮಗ ಹುಟ್ಟಿದಾಗ ಎಲ್ಲರಿಗಿಂತ ಹೆಚ್ಚು ಖುಷಿ ಪಡೋ ಜೀವ ಅಪ್ಪ. ಆದರೆ ತಾತ್ಸಾರಕ್ಕೆ ಮಗನಿಂದ ಒಳಗಾಗುವಂತಹ ಜೀವನೂ ಕೂಡ ಅಪ್ಪ. ಮಗ ತಪ್ಪು ಮಾಡಿದಾಗ ಶಿಕ್ಷೆ ಕೊಟ್ಟು ಮನಸ್ಸಿನಲ್ಲಿ ನೋವು ಅನುಭವಿಸುವಂತಹ ಜೀವ ಅಪ್ಪ. ಆದರೆ ಮಗನಿಗೆ ಅಪ್ಪ ಶಿಕ್ಷೆ ಕೊಟ್ಟನಲ್ಲ ಅನ್ನೋ ಕೋಪ ಜಾಸ್ತಿ. ಮಗ ಚೆನ್ನಾಗಿ ಓದಲಿ ಅಂತ ಶಾಲೆಗೆ ಸೇರಿಸಿ ಮೇಷ್ಟ್ರ ಹತ್ರ ಅಂಗಲಾಚಿ ಬೇಡಿ ನನ್ನ ಮಗನ್ನ ಚೆನ್ನಾಗಿ ಓದಿಸಿ ಸ್ವಾಮಿ ಅಂತ ಕೇಳೋ ಜೀವ ಅಪ್ಪ. ಮಕ್ಕಳ ಭವಿಷ್ಯವನ್ನು ಕುರಿತು 108 ಕನಸು ಕಾಣುವ ಜೀವ. ಆ ಕಾರಣದಿಂದಲೂ ಏನು ನಾನು ಯಾವ ಸಾಧನೆಯನ್ನು ಮಾಡದಂತೆ ತಡೆದ ಅನ್ನ. ನನಗೆ ಅಪ್ಪನನ್ನು ಕಂಡ್ರೆ ತುಂಬ ತಾತ್ಸಾರ, ಸಿಟ್ಟು, ಕೋಪ. ಕಾರಣ ನನ್ನ ಯಾವ ಆಸೆಗಳಿಗೂ ಕೂಡ ಸಮ್ಮತಿ ಕೊಡ್ತಾ ಇರಬೇಕು. ಅಪ್ಪನ ಆಸೆ ಮಗ ಕಣ್ಣೆದುರಿಗೆ ಇರಬೇಕು, ಆದರೆ ನನ್ನ ಆಸೆ ಆಕಾಶದೆತ್ತರ ಹಾರಾಡಬೇಕು. ನನ್ನ ಯಾವ ಕನಸುಗಳಿಗೂ ನೀರೆರೆಯದ ನನ್ನ ಅಪ್ಪ ನನಗೆ ತಿಳಿಯದಂತೆ ನನ್ನ ಜೀವನಕ್ಕೆ ಭದ್ರ ಬುನಾದಿ ಹಾಕಿದ್ದ. ನನಗೆ ಅಪ್ಪನ ಮೇಲೆ ಕೋಪ ಬಂದಾಗ ನನ್ನ ಕೋಪಕ್ಕೆ ಬಲಿಯಾಗ್ತಿದ್ದು ಅಮ್ಮ ಮಾತು. ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕುಳಿತು ಕಣ್ಣೀರಾಗ್ತಿದ್ದ. ಅದನ್ನು ಕಂಡ ಅಪ್ಪ ರೇಗ್ತಿದ್ದ. ಒಮ್ಮೆ ಅಪ್ಪನ ಆರೋಗ್ಯ ಸರಿ ಇಲ್ಲದೆ ಆಸ್ಪತ್ರೆಯಲ್ಲಿ ತಿಂಗಳಗಟ್ಟಲೆ ಮಲಗ್ತಾನೆ. ಆಗಲೇ ಜೀವನದ ನಿಜ ದರ್ಶನ ನನಗಾಗಿತ್ತು. ಅಪ್ಪ ಚೆನ್ನಾಗಿದ್ದಾಗ ಖುಷಿಯಿಂದ ಲವಲವಿಕೆಯಿಂದ ಬರ್ತಿದ್ದಂತಹ ಎಷ್ಟೋ ಸಂಬಂಧಗಳು ಒಂದೊಂದಾಗಿ ದೂರ ಸರಿತವೆ. ಮನೆಯ ಸ್ಥಿತಿ ಮನೆಯ ಸ್ಥಿತಿ ಎರಡೂ ಕೂಡ ಹದಗೆಟ್ಟಿತ್ತು. ಒಮ್ಮೆಗೆ ಯಾರೋ ನನ್ನ ದೊಡ್ಡ ಕಂದಕಕ್ಕೆ ತಳ್ಳಿದಂತಾಯಿತು. ಆಗಲೇ ಅರ್ಥ ಆಗಿತ್ತು ಅಪ್ಪ ಅನ್ನೋ ಜೀವ ಎಷ್ಟು ಮುಖ್ಯ ಅಂತ. ಆಸ್ಪತ್ರೆಯ ICU ಬೆಡ್ನಲ್ಲಿ ಮಲಗಿದ್ದ ಅಪ್ಪ ಸನ್ನೆ ಮಾಡಿ ಹತ್ತಿರಕ್ಕೆ ಕರೆದ. ಅದನ್ನು ಗಮನಿಸಿದ ನಾನು ಅಸಡ್ಡೆ ತಾತ್ಸಾರದಿಂದಲೇ ಅಪ್ಪನ ಹತ್ರ ಹೋಗ್ತೀನಿ. ಅಪ್ಪ ಆಸ್ಪತ್ರೆಯಲ್ಲಿ ಸಾವಿನ ಜೊತೆ ಹೋರಾಡ್ತಿದ್ರು. ತನ್ನ ಸಾವಿನ ಬಗ್ಗೆ ಯೋಚನೆ ಕೂಡ ಮಾಡದೆ ನಮ್ಮ ಬಗ್ಗೆ ಯೋಚಿಸ್ತಿದ್ದ. ಮಾತಾಡಲಿಕ್ಕೆ ಆಗದೇ ಇದ್ದರೂ ಸಹ ಸಾಧ್ಯ ಆದಷ್ಟು ಕಷ್ಟಪಟ್ಟು ಕಿರುದನಿಯಲ್ಲಿ, ಮಗ ನಾನು ಸತ್ತರೆ ನೀನು ಚಿಂತೆ ಮಾಡಬೇಡ, ತಾತ ಅಜ್ಜಿನ ತಾಯಿ ತಂಗಿನ ಚೆನ್ನಾಗಿ ನೋಡು, LIC ಕಟ್ಟಿದ್ದೀನಿ, ದುಡ್ಡು ಬರುತ್ತೆ, ಆ ದುಡ್ಡು ತಗೊಂಡು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿರುವ ಅಂದ. ಈ ಮಾತನ್ನು ಕೇಳುತ್ತಿದ್ದಾಗೆ ಒಂದು ಕ್ಷಣ ನಾನು ಅಲ್ಲೇ ಕುಸಿದು ಬಿಟ್ಟೆ. ತಾನು ಸಾಯ್ತಾ ಇದ್ದರೂ ನಮ್ಮ ಜೀವನದ ಬಗ್ಗೆ ಯೋಚಿಸಿದ ಆ ಜೀವನ ಉಳಿಸ್ಕೊಳ್ಬೇಕು ಅಂತ ತುಂಬ ಕಷ್ಟ ಬಿದ್ದೆ. ದೇವರಲ್ಲಿ ಮೊರೆ ಹೋದೆ. ನಿಜಕ್ಕೂ ಆ ಭಗವಂತ ಕೈ ಬಿಡಲಿಲ್ಲ. ಅಪ್ಪ ಆರೋಗ್ಯ ಸರಿಯಾಯಿತು. ದೇವರಿಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ ಮತ್ತೆ ಎಂದಿನಂತೆ ಇದ್ದು ಬಿಟ್ಟೆ. ಒಮ್ಮೊಮ್ಮೆ ಅಪ್ಪನ ಕೋಪಕ್ಕೆ ಗುರಿಯಾಗ್ತಿದ್ದ ನಾನು ಮತ್ತೆ ಅಪ್ಪನನ್ನು ಕಂಡಾಗ ತಾತ್ಸಾರಕ್ಕೆ ಒಳಗಾಗ್ತಾ ಬಂದೆ. ಒಮ್ಮೊಮ್ಮೆ ಅಪ್ಪನ ಮೇಲೆ ಕೋಪ ಬರ್ತಾ ಇತ್ತು. ಅವನ ನಡವಳಿಕೆಗಳು ಒಳ್ಳೆಯದಾಗಿದ್ದರೂ ಸಹ ನನಗೆ ಕೆಟ್ಟದಾಗಿ ಕಾಣ್ತಾ ಇತ್ತು. ಒಂದು ಸಾರಿ ನನ್ನ ಅಪ್ಪನ ಸ್ನೇಹಿತರೊಬ್ಬರು ಮನೆಗೆ ಬಂದಾಗ ಅಪ್ಪನ ಮೇಲಿದ್ದಂತಹ ಎಲ್ಲ ಕೋಪನೂ ಅವರ ಹತ್ರ ಹೇಳ್ಕೊಂಡೆ. ಒಂದು ಸೈಟ್ ಮಾಡಲಿಲ್ಲ, ಒಂದೊಳ್ಳೆ ಮನೆ ಕಟ್ಟಲಿಲ್ಲ, ಒಂದೊಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇಲ್ಲ, ಎಲ್ಲ ಸಾಲ ಮಾಡಿದ್ದಾಯಿತು, ಅಪ್ಪನನ್ನು ಉಳಿಸ್ಕೊಳ್ಳಿ ಅಂತ
ಗೊಣಗಬೇಕಾದ್ರೇ ಮಧ್ಯದಲ್ಲೇ ನನ್ನ ಮಾತು ತಡೆದಂಥ ಅಪ್ಪನ ಗೆಳೆಯರು, ಮಗ, ನಿಮ್ಮಪ್ಪ ನಿನಗೆ ವಿದ್ಯೆ ಕೊಡಿಸಿದ್ದಾರೆ, ಒಳ್ಳೆ ಬುದ್ಧಿ ಕಲಿಸಿದ್ದಾರೆ, ಸ್ವಾಭಿಮಾನದಿಂದ ಬದುಕಲು ದಾರಿ ಮಾಡಿದ್ದಾರೆ. ಮುಖ್ಯವಾಗಿ ನಿನ್ನ ಮೇಲೆ ಯಾವುದೇ ರೀತಿಯ ಸಾಲದ ಹೊರೆಯನ್ನು ಹೊರಿಸಿಲ್ಲ. ನಿಮ್ಮ ಮನೆಗೆ ನಿಮಗೆ ಯಾರಿಂದಲೂ ಶಾಪ ತಟ್ಟೋಕೆ ಬಿಟ್ಟಿಲ್ಲ. ಕುಟುಂಬಕ್ಕೆ ಹೊರೆಯಾಗುವಂತೆ ಎಂದೂ ಬದುಕಿದವರಲ್ಲ ನಿಮ್ಮಪ್ಪ. ಇದಕ್ಕಿಂತ ಇನ್ನೇನು ಬೇಕು ಅಂತ ಕೇಳಿ ಆ ಮಾತಿಗೆ ನನ್ನಲ್ಲಿ ಉತ್ತರ ಸಿಗಿದೆ. ಎಷ್ಟೇ ಕಷ್ಟ ಬಿದ್ದರೂ ಮನೆಯನ್ನು ಸಾಂಗವಾಗಿ ನಿವಾರಿಸ್ಕೊಂಡು ಹೋದರೂ ಸಹ ತಾತ್ಸಾರಕ್ಕೆ ಒಳಗಾಗುವಂಥ ಜೀವ ಅಪ್ಪ. ಆಗಲೇ ಅನ್ನಿಸಿತು ಅಪ್ಪನ ಹತ್ರ ಕ್ಷಮೆ ಕೇಳಬೇಕು ಅಂತ. ಆದರೆ ಹುಡುಗಾಟದ ಬುದ್ಧಿ ಸರಿಯಾಗಿ ಮಾತನ್ನು ಕೂಡ ಆಡಿಸ್ತಾ ಇರಲಿಲ್ಲ. ಆದರೆ ಅಪ್ಪನ ತುಡಿತ, ಕೋಪ, ಆತನ ಜವಾಬ್ದಾರಿ ಅರ್ಥ ಆಗಿದ್ದೆ ನಾನು ಅಪ್ಪ ಆದ. ಹಾಗಾಗಿ ಮನಪೂರ್ವಕವಾಗಿ ಕ್ಷಮೆ ಕೇಳ್ತಾರೆ. ಐ ಆಮ್ ವೆರಿ ವೆರಿ ಸಾರಿ ಅಪ್ಪ. ಎಷ್ಟು ದಿನ ನಿನ್ನನ್ನು ಗೋಳೈಕೊಟ್ಟದ್ದಕ್ಕೆ ನನ್ನನ್ನು ಕ್ಷಮಿಸಿಬಿಡಿ. ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಜೊತೆ ಸಹಕರಿಸಿಕೊಂಡು ಇರ್ತೀನಿ